ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಮೇಜರ್ ಆಗಿ ಇವಾಗ ನಿಮಗೆ ಗೊತ್ತಿದೆ, ವಿಡಿಯೋ ಎಡಿಟಿಂಗ್ ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿರುವಂಥ ಒನ್ ಆಫ್ ದ ಕ್ಯಾರಿಯರ್ ಅಪರ್ಚುನಿಟೀಸ್ ಆಗಿದೆ. ಸೊ ಇವಾಗ ಸೋಷಲ್ ಮೀಡಿಯಾ ಪೋಸ್ಟ್ ಇರ್ಬೋದು, ಲೈಕ್ ರೀಲ್ಸ್, ಶಾರ್ಟ್ಸ್, ಪ್ರಾಡಕ್ಟ್ನ ಒಂದು ಪ್ರಮೋಷನ್ಸ್ಗೆ ವಿಡಿಯೋ ಫಾರ್ಮ್ಯಾಟ್ ತುಂಬ ಡಿಮ್ಯಾಂಡಲ್ಲಿರುವಂಥದ್ದು. ಸೊ ಅದರಲ್ಲೂ ಶಾರ್ಟ್ಸ್, ರೀಲ್ಸ್ಗೆ ತುಂಬ ಡಿಮ್ಯಾಂಡಲ್ಲಿದೆ. ಮತ್ತು ಇವಾಗ ಯಾವುದೇ ಒಂದು ಕಂಪನಿ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪ್ರಮೋಷನ್ಸನ್ನು ಮಾಡಲಿಕ್ಕೆ ಬರೀ ಇಮೇಜ್ನ ಯೂಸ್ ಮಾಡ್ತಾ ಇಲ್ಲ, ಬರೀ ಪೋಸ್ಟ್ಗಳನ್ನ ಡಿಸೈನ್ ಮಾಡಿದ ಪೋಸ್ಟ್ನ ಅಪ್ಲೋಡ್ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇದು ಆ್ಯಕ್ಚುಲಿ ಅನಲೈಸ್ ಆಗಿರುವಂಥ ಒಂದು ರಿಪೋರ್ಟ್. ಸೊ ನೀವು ಯಾವುದೇ ಒಂದು ಆ್ಯಡ್ಸ್ನ ರನ್ ಮಾಡಿದಾಗ ಅಟ್ಲೀಸ್ಟ್ ಸ್ವಲ್ಪ ಅದರಲ್ಲಿ ಮೋಷನ್ ಇರಬೇಕು, ಇಲ್ಲದಿದ್ದರೆ ಒಂದು ಶಾರ್ಟ್ ಆದ ಒಂದು ಪ್ರಾಡಕ್ಟ್ ಪ್ರೊಮೋ ವಿಡಿಯೋ ಇರಬೇಕು. ಇಲ್ಲದಿದ್ದರೆ ಯಾರಾದರೂ ರಿವ್ಯೂಸ್ ಕೊಡುವಂಥದ್ದು, ಕಸ್ಟಮರ್ ರಿವ್ಯೂಸ್ ಕೊಡುವಂಥದ್ದು, ಇಲ್ಲದಿದ್ದರೆ ಕೆಲವೊಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಕೊಡುವುದು, ಇದೆಲ್ಲವರು ವಿಡಿಯೋ ಫಾರ್ಮ್ಯಾಟಲ್ಲಿ ಇದ್ದರೆ ತುಂಬ ಎಫೆಕ್ಟಿವ್ ಆಗಿ ಆ ಒಂದು ಆ್ಯಡ್ಗೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ಆದ್ದರಿಂದ ಸೋಷಲ್ ಮೀಡಿಯಾ ಬೂಮ್ ಆಗ್ತಾ ಇರೋದ್ರಿಂದ, ಎಲ್ಲರೂ ಸೋಷಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ, ಸ್ಪೆಷಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಇದರಲ್ಲಿ ಆ್ಯಕ್ಟಿವ್ ಆಗಿ ಇರೋದ್ರಿಂದ ಯಾವುದೇ ಒಂದು ಬಿಸ್ನೆಸ್ ಪ್ರಮೋಷನ್ಗೆ ವಿಡಿಯೋ ಫಾರ್ಮ್ಯಾಟ್ ತುಂಬ ಎಫೆಕ್ಟಿವ್ ಆಗಿ ಇರುವಂಥದ್ದು. ಸೊ ಆದ್ದರಿಂದ ವಿಡಿಯೋ ಎಡಿಟರ್ಸ್ಗಳಿಗೆ, ಅದರಲ್ಲೂ ಸ್ಕಿಲ್ಡ್ ವಿಡಿಯೋ ಎಡಿಟರ್ಸ್ಗಳಿಗೆ ಇವಾಗ ತುಂಬ ಡಿಮ್ಯಾಂಡ್ ಇದೆ. ಸೊ ನೀವು ಬರೀ ಒಂದು ಎವರೇಜ್ ವಿಡಿಯೋ ಎಡಿಟರ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ನೀವು ಒಂದು ತುಂಬ ಸ್ಕಿಲ್ಡ್ ಆಗಿದ್ದೀರಾ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಾ, ನಿಮಗೆ ಮತ್ತೆ ಮೇಜರ್ ಆಗಿ ನಿಮಗೆ ಈ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ವಿಡಿಯೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದರೆ ಡೆಫಿನೆಟ್ ಆಗಿ ನಿಮಗೆ ಇಲ್ಲಿ ಒಳ್ಳೆಯದಾದ ಒಂದು ಸಕ್ಸಸ್ಫುಲ್ ಕ್ಯಾರಿಯರನ್ನು ಬಿಲ್ಡ್ ಮಾಡ್ಬೋದಾಗಿದೆ. ನೀವು ಹೈಲಿ ಸ್ಕಿಲ್ಡ್ ಇದ್ದೀರಾ, ಹೈಲಿ ಕ್ರಿಯೇಟಿವ್ ಆಗಿ ಇದ್ದೀರಾ ಅಂತ ಆದರೆ ಅರ್ನಿಂಗ್ ಅನ್ನುವಂಥದ್ದು ಇಮ್ಯಾಜಿನೇಬಲ್, ಅಂದರೆ ನೀವು ಡೆಫಿನೆಟ್ ಆಗಿ ಒಳ್ಳೆಯದಾದ ಒಂದು ಡೀಸೆಂಟ್ ಆದ ಅರ್ನಿಂಗ್ ಅನ್ನು ಇಲ್ಲಿ ಮಾಡ್ಕೋಬೋದಾಗಿದೆ. ನೋಡಿ, ಮಾರ್ಕೆಟಲ್ಲಿ ತುಂಬ ಹೇಳ್ತಾರೆ AI ಬಂದಿದೆ, ತುಂಬ ವಿಡಿಯೋಗ್ರಾಫರ್ಸ್ಗಳಿದ್ದಾರೆ, ವಿಡಿಯೋ ಎಡಿಟರ್ಸ್ಗಳಿದೆ, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಅರ್ನಿಂಗ್. ನಾನು ಹೇಳ್ತಾ ಇರೋದು, ನೀವು ಎವರೇಜ್ ವಿಡಿಯೋ ಎಡಿಟರ್ ಆಗಿದ್ದೀರಾ, ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನೀವು ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಡಿಟಿಂಗ್ ಕಲ್ತಿದ್ದೀರಾ, ಡೆಫಿನೆಟ್ ಆಗಿ ನಿಮಗೆ ಇಲ್ಲಿ ಅಪರ್ಚುನಿಟೀಸ್ಗಳು ಇಲ್ಲ. ಬಟ್ ಸ್ಕಿಲ್ಡ್ ವಿಡಿಯೋ ಎಡಿಟರ್ಸ್ಗಳಿಗೆ, ಯಾರು ತುಂಬ ಕ್ರಿಯೇಟಿವ್ ಆಗಿದ್ದಾರೆ, ತುಂಬ ಈ ಒಂದು ಇಂಡಸ್ಟ್ರಿಯಲ್ಲಿ ಪ್ಯಾಷನ್ ಇದೆ, ಅವ್ರಿಗೆ ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಒಂದು 5 ವರ್ಷ 10 ವರ್ಷ ಇಲ್ಲೇ ಕ್ಯಾರಿಯರಲ್ಲಿ ಸ್ಟಿಕ್ ಆಗಲಿಕ್ಕೆ ರೆಡಿ ಇದ್ದಾರೆ, ಅಂಥವ್ರಿಗೆ ಡೆಫಿನೆಟ್ ಆಗಿ ಅರ್ನಿಂಗ್ ಅನ್ಲಿಮಿಟೆಡ್ ಇದೆ. ನೀವು ಒಂದು ಎವರೇಜ್ ಸಪೋಸ್ ಒಂದು 2 years ಎಕ್ಸ್ಪೀರಿಯನ್ಸ್ ಇರೋ ವಿಡಿಯೋ ಎಡಿಟರ್ಸ್ಗಳು ಇವಾಗ ಮಿನಿಮಮ್ 60,000 80,000 ಮಂತ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಅಗೇನ್ ಡಿಪೆಂಡ್ ಆಗುತ್ತೆ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಅಂತ. ನೀವು ಬ್ಯಾಂಗ್ಳೂರು, ಮುಂಬೈ ಈ ರೀತಿ ಸಿಟೀಸಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದರೆ ಅಲ್ಲಿ ಏಜೆನ್ಸೀಸ್ಗಳು ಮೇಜರ್ ಆಗಿ ನಿಮ್ಮ ಒಂದು ವರ್ಕಿಂಗ್ ಇದು ಬಂದ್ಬಿಟ್ಟು ಏಜೆನ್ಸೀಸ್ಗಳು, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇರ್ಬೋದು, ಇಲ್ಲದಿದ್ದರೆ ಕಂಪನೀಸ್ಗಳು ಡೆಫಿನೆಟ್ ಆಗಿ 50,000-60,000 ಅಂತೂ ಮಿನಿಮಮ್ ಪೇ ಮಾಡ್ತಾ ಇದ್ದಾರೆ ವಿಡಿಯೋ ಎಡಿಟರ್ಸ್ಗಳಿಗೆ. ಅದ್ರ ಜೊತೆ ಇವರು ಫ್ರೀಲಾನ್ಸಿಂಗ್ ವರ್ಕ್ಗಳನ್ನ ಮಾಡ್ತಾರೆ. ಒಂದು ಶಾರ್ಟ್ಸ್ ಎಡಿಟ್ ಮಾಡಿ ಕೊಟ್ಟಿದ್ದಕ್ಕೆ ಮಿನಿಮಮ್ 2,000-5,000 ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಜಾಬ್ ಜೊತೆ ಫ್ರೀಲಾನ್ಸಿಂಗ್ ಮಾಡಿಕೊಂಡು ಅವ್ರು ಏನಿಲ್ಲದಿದ್ರು ಮಿನಿಮಮ್ 1 lakh ಮಂತ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ಇದಕ್ಕಿಂತ ಜಾಸ್ತಿನೂ ಮಾಡ್ತಾ ಇರ್ಬೋದು. ಯಾಕಂದರೆ ಇವಾಗ ನೋಡಿ, ತುಂಬ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ಗಳಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿರುವಂಥ ಇನ್ಫ್ಲುಯೆನ್ಸರ್ಸ್ಗಳಿರ್ಬೋದು, ಅವರ ಒಂದು ಶಾರ್ಟ್ಸ್ ರೀಲ್ಸ್ ಎಡಿಟಿಂಗಿಗೆ ಮಿನಿಮಮ್ 5,000-10,000 ತನಕನೂ ಪೇ ಮಾಡ್ತಾ ಇದ್ದಾರೆ. ಇನ್ನು ಒಳ್ಳೊಳ್ಳೆ ಯೂಟ್ಯೂಬರ್ಸ್ಗಳಂತೂ ಒಂದು ಶಾರ್ಟ್ಸ್ ರೀಲ್ಸ್ಗೆ 50,000-1 ಲಕ್ಷ ತನಕನೂ ಪೇಮೆಂಟ್ ಮಾಡ್ತಾರೆ. ಸೊ ಇದೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬಟ್ ನೀವು ಬೇಕಾದರೆ ಮಿನಿಮಮ್ ನಂಬರೇ ಇಟ್ಕೊಳ್ಳಿ. ಸೊ ಎಕ್ಸಾಂಪಲ್ಗೆ ಮಿನಿಮಮ್ ಒಂದು ಶಾರ್ಟ್ಸ್ 1,000 ರೂಪೀಸೇ ಅಂದ್ಕೊಳ್ಳಿ. ನಿಮ್ಮ ಹತ್ರ ಒಂದು 5 ಯೂಟ್ಯೂಬರ್ಸ್ಗಳಿದ್ದಾರೆ. ಸೊ ಮಂತ್ಲಿ ಪ್ರತಿ ಯೂಟ್ಯೂಬರ್ಸ್ಗಳು ಮಿನಿಮಮ್ ನಿಮಗೆ ಮಂತ್ಲಿ 5-10 ಶಾರ್ಟ್ಸ್ ಕೊಟ್ಟರು ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮಂತ್ಲಿ ಅರ್ನಿಂಗ್ ಎಷ್ಟು ಇರ್ಬೋದು ಅಂತ. ಇಲ್ಲ ನನಗೆ ಡೈರೆಕ್ಟಾಗಿ ನಮಗೆ ಕ್ಲೈಂಟ್ ಹಿಡಿಯೋಕ್ಕೆ ಬರಲ್ಲ, ನಾನು ಜಾಬ್ ಮಾಡ್ತೀನಿ ಅಂದರು, ಅಲ್ಲೂ ಸ್ಕಿಲ್ಡ್ ವಿಡಿಯೋ ಎಡಿಟರ್ಸ್ಗಳಿಗೆ ಒಳ್ಳೆಯದಾದ ಪೇಮೆಂಟ್ ಮಾಡ್ತಾರೆ. ಯಾಕಂದರೆ ಜನರು ಬರೀ ಇಮೇಜಸ್, ಟೆಕ್ಸ್ಟಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇಲ್ಲ, ಅವರು ಶಾರ್ಟ್ಸ್, ಮೋಷನ್ ಗ್ರಾಫಿಕ್ಸ್ ಇಂಥ ಎಲಿಮೆಂಟ್ಸ್ಗಳಿಗೆ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾರೆ ಆ್ಯಡ್ಸ್ ಎಲ್ಲ ಬಂದಾಗ. ಸೊ ಡೆಫಿನೆಟ್ ಆಗಿ ಯಾವುದೇ ಒಂದು ಬಿಸ್ನೆಸ್ ಪ್ರಮೋಷನ್ಗೆ
ಇದು ಇಂಪಾರ್ಟೆಂಟ್ ಆಗುತ್ತೆ, ಒಳ್ಳೆದಾದ ಒಂದು ಶಾರ್ಟ್ಸ್, ರೀಲ್ಸ್ ಆರ್ಎಲ್ಸ್ ಪ್ರಾಡಕ್ಟ್ ಪ್ರಮೋಷನ್. ಸೊ ಡೆಫಿನೆಟ್ ಆಗಿ ಅನ್ಡೌಟೆಡ್ಲಿ ವಿಡಿಯೋ ಎಡಿಟರ್ಸ್ಗಳಿಗೆ ಡಿಮ್ಯಾಂಡ್ ಇದೆ. ಆಮೇಲೆ ಕಮ್ಮಿಂಗ್ ಟು AI, ನೋಡಿ ಇಲ್ಲಿ ಮೇಜರ್ ಆಗಿ ಏನಂದ್ರೆ ವಿಡಿಯೋ ಎಡಿಟರ್ ಒನ್ ಆಫ್ ದ ಸ್ಕಿಲ್ ಬಂದ್ಬಿಟ್ಟು ಸ್ಟೋರಿ ಟೆಲ್ಲಿಂಗ್ ಮತ್ತೆ ಅವನು ಏನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅದು ಜನರ ಇಮೋಷನ್ಗೆ ಕನೆಕ್ಟ್ ಆಗಬೇಕು. ಸೊ ಇಮೋಷನಲ್ ಥಿಂಕಿಂಗ್, ಇಮೋಷನಲ್ ಕನೆಕ್ಟ್ ಒಂದು ಮೇಜರ್ ಫ್ಯಾಕ್ಟರ್ ವಿಡಿಯೋಸ್ಗಳಲ್ಲಿ ಇರೋದ್ರಿಂದ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೇ ಡೆವಲಪ್ ಆದರೂ ಈ ಒಂದು ಫ್ಯಾಕ್ಟರ್ ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಮಲ್ಲಿ ಆ ಒಂದು ವಿಡಿಯೋಸಲ್ಲಿ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್ ಇದೆ, ಕಲ್ತಿದ್ದೀರಾ, ಇಮೋಷನ್ಸ್ನ ಟ್ರಿಗರ್ ಮಾಡಲಿಕ್ಕೆ ಎಲ್ಲ ಗೊತ್ತಿದೆ ಅಂತ ಆದರೆ ಡೆಫಿನೆಟ್ ಆಗಿ AI ಏನು ಮಾಡೋಕ್ಕಾಗಲ್ಲ. ಬಟ್ ನೀವು AI ಬಳಸ್ಕೊಂಡು ನಿಮ್ಮ ಒಂದು ವರ್ಕ್ ಎಫಿಷಿಯನ್ಸಿಯನ್ನು ಡೆಫಿನೆಟ್ ಆಗಿ ಇಲ್ಲಿ ಇಂಪ್ರೂವ್ ಮಾಡ್ಬೋದು. AI ಇಂದ ಕೆಲಸಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ AI ಕಲಿಯುವಂಥದ್ದು ಸಹ ಇಂಪಾರ್ಟೆಂಟ್. ನಿಮ್ಮ ಕೆಲಸವನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. AI ಯೂಸ್ ಮಾಡ್ಕೊಂಡು ನೀವು ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ಸ್ಪೀಡ್ ಆಗಿ ಮಾಡಲಿಕ್ಕೆ ಆಗುತ್ತೆ ಅದು ನೀವು ಕಲಿಬೇಕು. ಓಕೆ, ಇಲ್ಲ ನಾನು AI ಕಲಿಯಲ್ಲ, ನಾನು ನಿನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಇರ್ತೇನೆ ಅಂತಾದರೆ ಡೆಫಿನೆಟ್ ಆಗಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ AI ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕು. ಇವಾಗ ವಿಡಿಯೋ ಎಡಿಟಿಂಗಲ್ಲಿ ತುಂಬ ಅಪ್ಲಿಕೇಶನ್ಸ್ಗಳಿದೆ. ಒಂದು ಪ್ರೀಮಿಯರ್ ಪ್ರೋ ಇದೆ, ಆಫ್ಟರ್ ಎಫೆಕ್ಟ್ಸ್, ಮತ್ತೆ ಕೆಲವರು ಡವಿನ್ಸಿ ಯೂಸ್ ಮಾಡ್ತಾರೆ, ಮ್ಯಾಕ್ ಡಿವೈಸ್ ಯೂಸ್ ಮಾಡೋರು ಫೈನಲ್ ಕಟ್ ಪ್ರೋ ಯೂಸ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಏನು ಸಾಫ್ಟ್ವೇರ್ಸ್ಗಳಿದೆ. ಬಟ್ ಪ್ರೀಮಿಯರ್ ಪ್ರೋ ಅನ್ನುವಂಥದ್ದು ಆಲ್ಮೋಸ್ಟ್ 25-30 ಇಯರ್ಸಿಂದ ಇರುವಂಥ ಒಂದು ಸಾಫ್ಟ್ವೇರ್ ಆಗಿದೆ. ಸೊ ವಿಡಿಯೋ ಎಡಿಟಿಂಗ್ ಪ್ರೊಫೆಷ್ನಲ್ ಸಾಫ್ಟ್ವೇರ್ ಅಂತಲೇ ಇದನ್ನು ಹೇಳ್ಬೋದು. ಇವಾಗ ವಿಡಿಯೋ ಎಡಿಟಿಂಗ್ ನೀವು ಯಾವ ಸಾಫ್ಟ್ವೇರ್ ಬೇಕಾದರೂ ಕಲೀರಿ, ನೀವು ಪ್ರೀಮಿಯರ್ ಪ್ರೋ ಕಲೀರಿ, ಡವಿನ್ಸಿ ಇಲ್ಲ ಫೈನಲ್ ಕಟ್ ಪ್ರೋ. ಆಬ್ವಿಯಸ್ಲಿ ನೀವು ಎಲ್ಲದ್ರಲ್ಲಿ ಮಾಸ್ಟರ್ ಆಗಲಿಕ್ಕಾಗಲ್ಲ. ನೀವು ಸಪೋಸ್ ಪ್ರೀಮಿಯರ್ ಪ್ರೋ ಕಲ್ತಿದ್ದೀರ ಅಂತ ಆದರೆ ನೀವು ಪ್ರೀಮಿಯರ್ ಪ್ರೋದಲ್ಲಿ ನಿಮ್ಗೊಂದು ವಿಡಿಯೋದಲ್ಲಿ ಏನೆಲ್ಲ ಎಫೆಕ್ಟ್ಸ್ಗಳು ಮಾಡಲಿಕ್ಕೆ ಬೇಕಾಗುತ್ತೆ ಅದೆಲ್ಲವನ್ನು ಮಾಡ್ಬೋದು. ಡವಿನ್ಸಿ ಕಲ್ತವರು ಅದರಲ್ಲೇ ಇನ್ಡೆಪ್ತ್ ಕಲಿತಾ ಹೋಗ್ತಾರೆ. ಆಬ್ವಿಯಸ್ಲಿ ಡವಿನ್ಸಿಯಲ್ಲಿ ಏನೆಲ್ಲ ನಮಗೆ ಎಫೆಕ್ಟ್ಸ್ ಬೇಕು ಅದನ್ನು ಮಾಡ್ಲಿಕ್ಕೆ ಆಗುತ್ತೆ. ಇವಾಗ ಒಂದು ಸಾಫ್ಟ್ವೇರ್ನ ಇನ್ನೊಂದು ಸಾಫ್ಟ್ವೇರ್ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೋದಾಗ ಆಬ್ವಿಯಸ್ಲಿ ಕೆಲವರು ಹೇಳ್ತಾರೆ ಡವಿನ್ಸಿಯಲ್ಲಿ ತುಂಬ ರೀತಿ ಎಫೆಕ್ಟ್ಸ್ ಎಲ್ಲ ಕೊಡ್ಬೋದು. ಈ ರೀತಿ ಪ್ರೀಮಿಯರ್ ಪ್ರೋ ಸ್ವಲ್ಪ ಹೆವಿ ಸಾಫ್ಟ್ವೇರ್, ಅದಕ್ಕೆ ತುಂಬ ಕಂಪ್ಯೂಟರ್ ಕೆಪಾಸಿಟಿ ತುಂಬ ಜಾಸ್ತಿ ಇರಬೇಕು, ರ್ಯಾಮ್, ಗ್ರಾಫಿಕ್ಸ್ ಕಾರ್ಡ್ ಈ ರೀತಿ ಹೈ ರಿಕ್ವೈರ್ಮೆಂಟ್ಸ್ ಇದೆ. ವೆರಸ್ ಡವಿನ್ಸಿಯಲ್ಲಿ ಆ ರೀತಿ ರಿಕ್ವೈರ್ಮೆಂಟ್ಸಲ್ಲಿ ಈ ರೀತಿ ತುಂಬ ಇರುತ್ತೆ. ಬಟ್ ನನಗೆ ಗೊತ್ತಿದ್ದಾಗ ಏನಂದರೆ ಇವಾಗ ನೀವು ಪ್ರೀಮಿಯರ್ ಪ್ರೋ ಒಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಸಾಫ್ಟ್ವೇರ್ ಆಗಿದೆ. ಇದನ್ನು ಮೂವಿ ಎಡಿಟಿಂಗಲ್ಲಿ ಯೂಸ್ ಮಾಡ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ಗಳಲ್ಲೂ ಅದನ್ನು ಯೂಸ್ ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ ಸಾಫ್ಟ್ವೇರ್. ಆಮೇಲೆ ಇನ್ನೊಂದು ಏನಂದರೆ ಇವಾಗ ಡಿಸೈನಿಂಗ್ ಕ್ರಿಯೇಟಿವ್ ಅಂತ ಬಂದಾಗ ಅಡೋಬ್ ಅಪ್ಲಿಕೇಶನ್ನೇ ಮೇಜರ್ ಆಗಿ ಮಾರ್ಕೆಟಲ್ಲಿ ಟಾಪಲ್ಲಿ ಇರುವಂಥದ್ದು. ಫೋಟೋಶಾಪ್ ಇರ್ಬೋದು, ಇಲಸ್ಟ್ರೇಟರ್ ಇರ್ಬೋದು, ಇನ್ ಡಿಸೈನ್, ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಲೈಟ್ ರೂಮು, ಈ ರೀತಿ ಇದೊಂದು ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಒಂದು ಜೈಂಟ್ ಅಂತ ಹೇಳ್ಬೋದು, ಯಾವುದು ಅಡೋಬ್. ಸೊ ಇವಾಗ ನೀವೊಂದು ಕ್ರಿಯೇಟಿವ್ ಸೆಗ್ಮೆಂಟ್ ಅವರು ಏನು ಮಾಡ್ತಾರೆ, ಕಂಪ್ನಿಯವ್ರು ಏನು ಮಾಡ್ತಾರೆ, ಈ ಎಲ್ಲ ಸಾಫ್ಟ್ವೇರ್ನ ಇಂಡಿವಿಜುವಲ್ ಆಗಿ ಬೈ ಮಾಡಲ್ಲ, ಒಂದು ಪ್ಯಾಕೇಜಲ್ಲಿ ಬೈ ಮಾಡ್ತಾರೆ. ಅವಾಗ ಅವ್ರಿಗೆ ಕಾಸ್ಟ್ ಕಮ್ಮಿ ಬೀಳುತ್ತೆ. ಪ್ಯಾಕೇಜ್ ಅಂತ ಹೇಳಿದ್ರೆ ನಿಮಗೆ ಫೋಟೋಶಾಪ್, ಇಲಸ್ಟ್ರೇಟರ್, ಇನ್ಡಿಸೈನ್, ಪ್ರೀಮಿಯರ್ ಪ್ರೋ, ಆಫ್ಟರ್ ಎಲ್ಲವನ್ನು ಒಟ್ಟಿಗೆ ಒಂದು ಬಂಡಲಲ್ಲಿ ಬೈ ಮಾಡಿದಾಗ ಅವ್ರಿಗೆ ಕಾಸ್ಟ್ ಕಮ್ಮಿ ಬೀಳುತ್ತೆ. ಅದರಿಂದ ಜಾಸ್ತಿಯಾಗಿ ಇಂಡಸ್ಟ್ರೀಸ್ಗಳು ಪ್ರೀಮಿಯರ್ ಪ್ರೋನೇ ಯೂಸ್ ಮಾಡೋದ್ರಿಂದ ಇವನ್ ನಾನು ಪ್ರೀಮಿಯರ್ ಪ್ರೋನೇ ಫಸ್ಟಾಗಿ ಕಲ್ತಿರುವಂಥದ್ದು. ನನಗೆ ಕಂಫರ್ಟೇಬಲ್ ಇದೆ. ನಾನು ಆಲ್ಮೋಸ್ಟ್ ಇವಾಗ 4 ಇಯರ್ಸ್ ಇಂದ ಪ್ರೀಮಿಯರ್ ಪ್ರೋ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಒಂದು ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಚಾನಲ್ನ ಮೋಸ್ಟ್ ಆಫ್ ದ ವೀಡಿಯೋಸ್ಗಳನ್ನ ನಾನೇ ಎಡಿಟ್ ಮಾಡಿರುವಂಥದ್ದು. ಸೊ ನಾನು ಅದರ ಪ್ರೀಮಿಯರ್ ಪ್ರೋ ಮುಖಾಂತರನೇ ಎಡಿಟ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಯಾರಿಗೆ ಪ್ರೀಮಿಯರ್ ಪ್ರೋ ಕಲಿಬೇಕಂತಿದ್ದೀರಾ, ಸ್ಪೆಷಲಿ ಕನ್ನಡದಲ್ಲಿರುತ್ತೆ. ಓಕೆ, ಸೊ ಯಾರಿಗೆಲ್ಲ ಮೇಜರಾಗಿ ಬೇಕು ನನಗೆ ವಿಡಿಯೋ ಎಡಿಟಿಂಗ್ ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ವಿಡಿಯೋಸ್ಗಳನ್ನ ಆದಷ್ಟು ಬೇಗ ಹಾಕ್ತಾ ಹೋಗ್ತೇನೆ. ಓಕೆ, ಸೊ ಮೇ ಬಿ ಒಂದು ಲಾಂಗ್ ಫಾರ್ಮ್ಯಾಟ್ ಇರುತ್ತೆ, ಹಾಫ್ ಆನ್ ಅವರ್ ಆದರೂ ಮಿನಿಮಮ್ ಇರುತ್ತೆ ಪ್ರತಿಯೊಂದು ಸೆಷನ್. ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ರಿಲೇಟೆಡ್ ಕನ್ನಡದಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋಗ್ತೇನೆ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ಪ್ಲೇ ಲಿಸ್ಟ್ನ ಫಾಲೋ ಮಾಡ್ತಾ ಇರಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಈ ಒಂದು ಚಾನಲಲ್ಲಿ ಇನ್ನೂ ಬೇರೆ ಟ್ಯುಟೋರಿಯಲ್ಸ್ಗಳು ಇದೆ, ಫೋಟೋಶಾಪ್, ಇಲಸ್ಟ್ರೇಟರ್, ಇನ್ ಡಿಸೈನ್, ಕ್ಯಾನ್ವಾ, ಈ ರೀತಿ ಬೇರೆ ಟ್ಯುಟೋರಿಯಲ್ಸ್ಗಳು ಆಲ್ರೆಡಿ ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.